ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು 3 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲೋ ಹೋಗೋದಿತ್ತು ಅಂತ ಹೇಳಿದ್ನಲ್ವ, ಹೋಗಲಿಲ್ಲ, ಕ್ಯಾನ್ಸಲ್ ಆಯಿತು. ಈಗ ಸೊಪ್ಪಿತ್ತಲ್ವ, ಸೊಪ್ಪು ಮತ್ತು ಅವರೆಕಾಯಿ ಎರಡು ಇತ್ತು. ಸ್ವಲ್ಪ ಅವರೆಕಾಯಿ ಸುಲ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೀನಿ. ಯಾಕೋ ಸ್ವಲ್ಪ ಬ್ಯಾಕ್ ಪೇನ್ ಥರ ಆಗಿಬಿಟ್ಟಿತ್ತು. ಆಮೇಲೆ ಮೊಬೈಲ್ ಜಾಸ್ತಿ ನೋಡಿದ್ನಲ್ಲ, ತಲೆನೋವು ಬಂದಿತ್ತು. ಹಾಗಾಗಿ ಸೊಪ್ಪು ಮತ್ತು ಅವರೆಕಾಯಿ ಸ್ವಲ್ಪ ಸುಲ್ಕೊಂಡೆ, ಸೊಪ್ಪು ಪೂರ್ತಿ ಸೋಸ್ಕೊಂಡೆ, ಎರಡೂ ಸೇರಿ ಇವಾಗ ಸಂಜೆಗೆ ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿನ್ನೂ ಬಂದಿಲ್ಲ. ಅವರು ಒಂದು 5 ಗಂಟೆಗೆ ಬರ್ತಾರೆ. ನನ್ನ ಮಗ 5 ಬರ್ತಾನೆ, ಇವರು 5 ಗಂಟೆಗೆ ಬರ್ತಾರೆ. ಎಲ್ಲ ಸೋಸ್ಕೊಂಡು ಅದೆಲ್ಲ ಎತ್ತಿ ನೀಟಾಗಿ ಗುಡಿಸ್ಬಿಟ್ಟು ಒಂದೇ ಸಲ ಹೆಂಗೋ ಕಸಗಳು ಗುಡಿಸ್ಬೇಕಲ್ವಾ ಸಂಜೆ ಟೈಮು. ಡೈಲಿ ಸಂಜೆ ಬೆಳಗ್ಗೆ 2 ಟೈಮ್ ಕಸ ಗುಡಿಸ್ತೀವಿ ನಾವು. ಅಂದರೆ ಸಂಜೆ 6 ಗಂಟೆ ಟೈಮಲ್ಲಿ ಬಾಗಿಲು ನೀರು ಹಾಕಿ ಲೈಟ್ ಹಾಕ್ಬೇಕಲ್ವಾ, ಅದೊಂದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಒಂದೇ ಸಲ ಮನೆ ಕಸ ಎಲ್ಲ ಗುಡಿಸಿ, ಹೊರಗಡೆ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಗ್ಲಾಸ್ ಟೀ ಇಟ್ಕೊಳ್ಳೋಣ. ಟೀ ಕುಡಿದ್ಬಿಟ್ಟು ಹಾಲು ಬೇರೆ ಖಾಲಿ ಆಗಿದೆ, ಬೆಳಗ್ಗೆ ಹಾಲು ತಂದಿರಲಿಲ್ಲ. ಹಾಗಾಗಿ ನಿನ್ನೆ ಹಾಲೇ ಇತ್ತು, ಅದೇ ಕಾಯಿಸ್ಕೊಟ್ಟಿದ್ದೆ ಮಕ್ಕಳಿಗೆ. ನಿನ್ನೆ ಹಾಲೇ ಇತ್ತು, ಅದರಲ್ಲೇ ಸ್ವಲ್ಪ ಉಳಿದಿತ್ತು, ಅದರಲ್ಲೇ ಟೀ ಮಾಡ್ಕೊಳ್ತಾ ಇದ್ದೀನಿ ನಾನು. ಟೀ ಮಾಡಿ ಕುಡಿದ್ಬಿಟ್ಟು ಹಂಗೆ ಓಡಾಡ್ಕೊಂಡು ಹೋಗಿ ಬೇಕ್ರಿ ಹತ್ರ ಹಾಲು ತರೋಣ ಅಂತ ಹೋದೆ. ಇವತ್ತು ಬೆಳಗ್ಗೆಯಿಂದ ಯಾಕೋ ಹುಷಾರೇ ಇಲ್ಲ. ಇತ್ತೀಚೆಗೆ ಜಾಸ್ತಿ ಮೊಬೈಲ್ ನೋಡ್ತಿರೋದ್ರಿಂದ ತಲೆ ನೋವು ಬರ್ತಾಯಿದೆ ನನಗೆ. ಅಂದರೆ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ನೋಡ್ತಾನೆ ಇರ್ತೀವಲ್ಲ ಒಂದೇ ಸಮನೆ, ಹಾಗಾಗಿ ತಲೆನೋವು ಬರುತ್ತೆ. ಆಮೇಲೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ, ಜಾಸ್ತಿ ಕೂತಿರ್ತೀವಲ್ವ, ಹಾಗಾಗಿ ಬ್ಯಾಕ್ ಪೇನ್ ಬರುತ್ತೆ. ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ಈಗ ಕೂತ್ಕೊಂಡ್ಬಿಟ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೆ ಟೀ ಮಾಡಿಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಬೆಳಿಗ್ಗೆ ರಸ ಮಾಡಿದ್ದೆ ಅಲ್ವಾ, ಯಾಕೋ ರಸ ತಿಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಬಾಡಿ ಪೇನ್ ಇದೆ ನನಗೆ. ಹಾಗಾಗಿ ಏನು ಇವತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಸಂಜೆಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮಧ್ಯಾಹ್ನನೇ ಮಾಡಬೇಕಿತ್ತು ಸಾಂಬಾರು, ಎಲ್ಲೋ ಹೋಗೋದಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಸಾಂಬಾರು ಮಾಡ್ಕೊಳ್ಲಿಲ್ಲ ನಾನು. ಸಂಜೆಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ. ಎಲ್ಲೋ ಹೋಗೋದಿದ್ರೆ ಅದು ರೆಡಿ ಮಾಡೋಕ್ಕೂ ಆಗ್ತಿರಲಿಲ್ಲ. ಅವಾಗ ರೆಡಿ ಮಾಡಿ ಮಾಡಬೇಕಿತ್ತು. ಯಾಕಂದರೆ ರಸ ಇತ್ತಲ್ವ ಇನ್ನೊಂದು ಸ್ವಲ್ಪ, ಅದಕ್ಕೆ ರೈಸ್ ಮಾಡಿಟ್ಟಿದ್ದೆ. ಮಕ್ಕಳು ತಿನ್ಕೊಂಬಿಡ್ತಾರೆ. ಮಕ್ಕಳು ಏನಂದರೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಅಂದರೆ ಹೊರಗಡೆನೂ ಅಷ್ಟೇ ತಂದು ಕುಡಿಸ್ರಿ ಅಂತಲೂ ಕೇಳಲ್ಲ. ಇರೋದೇನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಸುಮ್ಮನಾಗ್ತಾರೆ. ಮಧ್ಯಾಹ್ನ ಅದೇ ಬೇಕು, ಬೆಳಗ್ಗೆ ಇದೇ ಬೇಕು ಏನು ಕೇಳಲ್ಲ. ಅಂದರೆ ಟಿಫನ್ಗಳು ಕೆಲವು ತಿಂತಾರೆ, ಕೆಲವು ತಿನ್ನಲ್ವಲ್ಲ. ಜಾಸ್ತಿ ಇಷ್ಟಪಡೋದು ಅಂದರೆ ಅನ್ನ ಸಾಂಬಾರೇ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಎಲ್ಲೋ ಒಂದೊಂದ್ಸಲ ಮಾತ್ರ ಪಲಾವು ಟೊಮೊಟೊ ಬಾತ್ ಕೇಳ್ತಾರೆ ಅಷ್ಟೇ. ಈಗ ಬೇಕ್ರಿಗೆ ಹೋಗಿ ಹಾಲು